ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಶಿಕ್ಷಕರ ನೇಮಕಾತಿಯ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡಬಹುದು ಹಲವಾರು ರೀತಿಯಾಗಿರ್ತಕ್ಕಂಥ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಬುಕ್ ಲಿಸ್ಟ್ ಪ್ಯಾಟರ್ನ್ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸಸ್ ಮತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್ ಬಗ್ಗೆನೂ ಕೂಡ ಹೇಳ್ತಾ ಹೋಗಿದ್ದೀನಿ. ನೋಡಿ, ಫಸ್ಟ್ ನಾನು 2 ದಿನಗಳಂತ ಮುಂಚೆ HSTR PSTR ಬಗ್ಗೆ ಮತ್ತು GPSTR ಎಕ್ಸಾಮ್ ಈ 15,000 ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಮಾಹಿತಿ ಹೇಳಿದೆ. ಹಾಗೂ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಪ್ಪಾ ಅಂದ್ರೆ PDF ನೋಟ್ಸ್ ಗಳನ್ನು ನಾನು ಏನಪ್ಪಾ ಅಂದ್ರೆ ನಿಮಗೆ ಬೇಕಾದವರಿಗೆ ಸೆಂಡ್ ಮಾಡಿದೆ. ನೆಕ್ಸ್ಟ್ ಬರೋದಾದ್ರೆ, ಈಗ ಬಂದಿರತಕ್ಕಂತಹ 2 ದಿನಗಳಂತ ಮುಂಚೆ ಮತ್ತೆ ಕೆಲವೊಂದು ಶಿಕ್ಷಕರ ನೇಮಕಾತಿಯಲ್ಲಿ ಕೆಲವೊಂದು ಅಪ್ಡೇಟ್ ಆಗಿದೆ. ಏನಪ್ಪಾ ಅನ್ನೋದಾದ್ರೆ, ಕಂಪ್ಯೂಟರ್ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರನ್ನು ಅವರು ನೇಮಕ ಮಾಡಿಕೊಳ್ತೀವಿ ಅನ್ನೋದು. ಅಂದ್ರೆ ಈಗ KPSC ಸ್ಕೂಲ್ಗಳಲ್ಲಿ ಅವರಿಗೆ ಪ್ರಮುಖವಾಗಿ ಒಂದು ಕಂಪ್ಯೂಟರ್ ಆಗಿರ್ತಕ್ಕಂತಹ ಶಿಕ್ಷಣವನ್ನು ಒದಗಿಸಲು ಅವರು ಮುಂದಾಗಿರ್ತಕ್ಕಂತಹ ಏನು ರಾಜ್ಯ ಸರ್ಕಾರವು ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಈ ಕಂಪ್ಯೂಟರ್ ಶಿಕ್ಷಕರಿಗೆ 2,500ಕ್ಕೂ ಹೆಚ್ಚು ಅವರಿಗೆ ಹುದ್ದೆಗಳನ್ನ ನೇಮಕ ಮಾಡ್ಕೊಳ್ತೀವಿ. ನಾವು ಅವರಿಗೆ ಶಿಕ್ಷಣವನ್ನು ನಾವು ಒದಗಿಸ್ಬೇಕು ಅಂತ ಉನ್ನತ ಆಗಿರ್ತಕ್ಕಂಥ ಕಂಪ್ಯೂಟರ್ ಶಿಕ್ಷಣ ಅಂತಂದು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ 15,000ಗಳಲ್ಲಿ ಆಗುತ್ತಾ ಕಂಪ್ಯೂಟರ್ ಸೈನ್ಸ್ ಅನ್ನೋದು ಇಲ್ಲ. ಇದು ಸಪರೇಟ್ ಆಗಿರ್ತಕ್ಕಂತಹ ಅವರು ಏನ್ ಮಾಡ್ತಾರೆ ಏನಂದ್ರೆ ಕಂಪ್ಯೂಟರ್ ಶಿಕ್ಷಕರ ನೇಮಕವನ್ನು ಮಾಡ್ಕೊಳ್ತಾರೆ. ಮತ್ತು ದೈಹಿಕ ಶಿಕ್ಷಕರು ಕೂಡ ಅಲ್ಲಿ ಏನಾಗುತ್ತೆ ನೋಟಿಫಿಕೇಶನ್ ಆಗುತ್ತೆ. ನೋಡ್ಬೋದು. ಹಾಗಾದ್ರೆ ಕೆಲವೊಂದು ಏನು ವಿಶೇಷ ಶಿಕ್ಷಕರು ಕೂಡ ಇದ್ದಾರೆ, ಕಲಾ ಆಗಿರ್ಬೋದು, ಅವನು ಕೂಡ ಏನಪ್ಪಾ ಅಂದ್ರೆ ಟೋಟಲ್ ಆಗಿ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಹುದ್ದೆಗಳು ಇರುವೆ ಅವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅವರೆಲ್ಲರೂ ಬ್ಯಾಲೆನ್ಸ್ ಮಾಡಿ ಟೋಟಲ್ ಆಗಿ ಅವರು ಏನಪ್ಪಾ ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಅವ್ರು ಏನ್ ಮಾಡ್ತಾರೆ ನೋಟಿಫಿಕೇಶನ್ ಮಾಡ್ತಾರೆ ಅಂತ ಹೇಳ್ಬೋದು. ಈಗ ಕೊನೆ ಹಂತದಲ್ಲಿ ಇರ್ತಕ್ಕಂಥದ್ದು ನೋಟಿಫಿಕೇಶನ್ ಹಂತವೇ ಅಂತ ಹೇಳ್ಬೋದು. ಹಾಗಾಗಿ ನೋಡ್ಬೋದು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ HSTR PSTR ಮತ್ತು GPSTR ಆಗಿರ್ಬೋದು, ಯಾವುದೇ ಅಂದ್ರೆ ಕಂಪ್ಯೂಟರ್ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವು ಓದ್ಬೇಕಾಗತ್ತೆ. ಕಾಮನ್ ಆಗಿ ನಿಮ್ಮ ಸಬ್ಜೆಕ್ಟ್ ಕೆಲವೊಂದು ಬಿಟ್ಟು ನಾರ್ಮಲ್ ಪೇಪರ್ ಏನಂದ್ರೆ ಪೇಪರ್ ಅನ್ನು ಕಾಮನ್ ಆಗಿ ಸಬ್ಜೆಕ್ಟ್ ಇರುತ್ತೆ. ಪ್ರತಿಯೊಬ್ಬ ಶಿಕ್ಷಕರಿಗೂ ಪೇಪರ್ ಅನ್ನು ಕಾಮನ್ ಆಗಿರ್ತಕ್ಕಂಥ ಸಬ್ಜೆಕ್ಟ್. ಹಾಗಾಗಿ ನೀವೆಲ್ಲರೂ ಅದನ್ನ ಓದ್ಬೇಕಾಗುತ್ತದೆ. ಹಾಗಾಗಿ ಈಗ ಯಾರೇ ಈಗ ಸ್ಪೆಷಲ್ ಆಗಿ ಕಂಪ್ಯೂಟರ್ ಆಗಿರ್ಬೋದು ದೈಹಿಕ ಶಿಕ್ಷಕರಿಗೆ ಓದ್ಬೇಕಾದ್ರೆ ಅವರು ಪೇಪರ್ 1 ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಪೇಪರ್ಗಳು ಸಾಮಾನ್ಯ GK ಅನ್ನು ಓದಬೇಕಾಗುತ್ತದೆ. ಹಾಗಾಗಿ ಯಾರ್ಯಾರಿಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ಹೇಳ್ತಾ ಹೋಗಿದ್ದೀನಿ, PDF ನೋಟ್ಸ್ ಬೇಕಾದ್ರೆ ಕೇವಲ 50 ರೂಪೀಸ್ಗೆ ನಾವು ಏನಪ್ಪಾ ಅಂದ್ರೆ ನೋಟ್ಸ್ ಅನ್ನು ಸೆಂಡ್ ಮಾಡ್ತೀವಿ. ಹಾಗಾಗಿ ಯಾರ್ಯಾರು ಮತ್ತೆ ಹೊಸದಾಗಿ ಬೇಕನ್ನೋರಿಗೆ ಕೆಳಗಿನ ನಂಬರ್ ಅಲ್ಲಿ ಶೋ ಆಗ್ತಿದೆ, ಅವರು ನಂಬರ್ಗೆ ಏನ್ ಮಾಡಿದ್ರೆ ಅಂದ್ರೆ ಮೆಸೇಜ್ ಮಾಡಿದ್ರೆ ನಾವು ಸೆಂಡ್ ಮಾಡ್ತೀವಿ ಅಂತ ಹೇಳ್ಬೋದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡ್ಬೋದು, ಈಗ ಕೆಲವೇ ದಿನಗಳಲ್ಲಿ ಆಗುತ್ತೆ. 100% ಅವ್ರು ಏನೆಲ್ಲ ಈಗೆಲ್ಲ ಶಿಕ್ಷಣ ಸಂಘಟನೆಗಳು ಏನಂದ್ರೆ ಹೋಗ್ತಿದಾವೆ, ಅಲ್ಲಿ ಕೇಳ್ತಿದ್ದಾರೆ, ಮತ್ತೆ ಏನ್ ಮಾಡ್ತಿದ್ದಾರೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರೆಜರ್ ಹಾಕ್ತಿದ್ದಾರೆ. ಪ್ರತಿಯೊಬ್ಬ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಕರ ನೇಮಕಾತಿಗೆ ಬಹಳ ಆಗಿರ್ತಕ್ಕಂಥ ಪ್ರೆಜರ್ ಬೀಳ್ತಾ ಇದೆ. ಅವರು ಮಾಡೇ ಮಾಡ್ತಾರೆ ಕೆಲವೇ ದಿನಗಳಲ್ಲಿ. ಹಾಗಾಗಿ ನಿಮ್ಮ ಅಧ್ಯಯನವನ್ನು ಕೇವಲ ಏನಪ್ಪಾ ಅಂದ್ರೆ ಬೇರೆ ಕಡೆ ಹೋಗದೆ ನಿಮ್ಮ ಗಮನವನ್ನು ಕೂಡ ಓದೋದ ಕಡೆ 100% ನೀವು ಕೊಡಿ ಅಂತ ಹೇಳ್ತೀನಿ. ಏನೇನ್ ಈಗ ಪೇಪರ್ 1 ಕಂಪ್ಲೀಟ್ ಮಾಡ್ಕೊಳ್ರಿ. ಫಸ್ಟ್ ಸಬ್ಜೆಕ್ಟ್ ಗಳನ್ನು GK ಆಗಿರ್ಬೋದು ಮತ್ತೆ ಕಂಪ್ಯೂಟರ್ ಆಗಿರ್ಬೋದು. ಈಗ ಕಂಪ್ಯೂಟರ್ ಕೆಲವೊಂದು ಕ್ವಶನ್ ಯಾವ ರೀತಿ ಡೈರೆಕ್ಟ್ ಕೇಳ್ತಾನೆ, ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕೊಟ್ಟರು ನಿಮ್ಗೆ ಆನ್ಸರ್ ಗೊತ್ತಿದ್ರು ಕೆಲವೊಂದು ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನೀವು ಅಲ್ಲಿ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಪ್ರಶ್ನೆ ಮತ್ತು ಉತ್ತರವನ್ನು ಕೂಡ ನೀವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ಬೇಕಾಗುತ್ತದೆ ಅಲ್ಲಿ OMR ಸೀಟ್ ನಲ್ಲಿ. ಮತ್ತೆ ನಿಮ್ಮ ಆಪ್ಷನ್ ಸಬ್ಜೆಕ್ಟ್ ಅಂತೂ ಇದ್ದೇ ಇರುತ್ತೆ. ನೀವು ಸ್ಟಡಿ ಮಾಡ್ತಿದ್ರ ಅದ್ರ ಬಗ್ಗೆ, ಅದು ಓಕೆ. ಪೇಪರ್ 2 ನಲ್ಲಿ ಸ್ವಲ್ಪ ಪೇಪರ್ 1 ನಲ್ಲಿ ದಯಮಾಡಿ ನೀವು ಅದಕ್ಕೆ GK ಆಗಿರ್ಬೋದು ಅವನ್ನೆಲ್ಲವನ್ನೂ ಕವರ್ ಮಾಡಿ. ಒಂದು 4-5 ಸಬ್ಜೆಕ್ಟ್ಗಳು ಬರ್ತವೆ. ಮೆಂಟಲ್ ಅಬಿಲಿಟಿ ಕೂಡ ವೀಕ್ ಇರ್ತೀರಾ. ಹಾಗಾಗಿ ನೀವೆಲ್ಲವನ್ನೂ ಓದ್ತೀರಾ, ಬಟ್ ಮೆಂಟಲ್ ಅಬಿಲಿಟಿನೂ ಕೂಡ ವೀಕ್ ಆಗಿರುತ್ತೆ ಅಲ್ಲಿ. ಸೊ ಮಾರ್ಕ್ಸ್ ಏನಾದ್ರೂ ಹೋದ್ರೆ ನೀವು ಸೆಲೆಕ್ಷನ್ ಆಗಲ್ಲ ಅಂತ ಹೇಳ್ತೀನಿ. ಹಾಗಾಗಿ ಕಾಂಪಿಟೇಷನ್ ಹೆಚ್ಚಿಗೆ ಇದೆ. ಸೊ PU ಲೆಕ್ಚರ್ಸ್ ಕೂಡ ಓದುವವರು HSTR ಬರೀತಾರೆ. B.Ed TT ಪಾಸ್ ಆಗ್ಲಿಲ್ಲವರು ಕೂಡ HSTR ಬರೀತಾರೆ. B.Ed ಕಂಪ್ಲೀಟ್ ಮಾಡಿದವರು HSTR ಬರೀತಾರೆ. D.Ed ಮಾಡಿ ಕೆಲವೊಂದು B.Ed ಮಾಡಿದವರು ಕೂಡ ಅವರು HSTR ಎಕ್ಸಾಮ್ ಬರೀತಾರೆ. ಹೈಯೆಸ್ಟ್ ಕಾಂಪಿಟೇಷನ್ ಇರೋದು HSTR ಎಕ್ಸಾಮ್. ಹಾಗಾಗಿ ನಿಮ್ಮ ಪ್ರಯತ್ನ ಹೆಚ್ಚಿಗೆ ಆಗಿರಬೇಕು ಅಂತ ಹೇಳ್ತೀನಿ. ಹಾಗಾಗಿ ನೋಡೋಣ, ನಾವು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ವಿಚಾರ ಅಪ್ಡೇಟ್ ಇದ್ರೆ ನಾನು ಹೇಳ್ತಾ ಹೋಗ್ತೀನಿ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.